Thank you, Jesus. Thank you, Jesus. Thank you. Hallelujah. Hallelujah. ಸ್ತುತಿಸುವೆನು ನಾ ಯೇಸುವನ್ನೇ, ಹೊಗಳುವೆನು ಆತನಾಮವನ್ನೇ. ಸ್ತುತಿಸುವೆನು ನಾ ಯೇಸುವನ್ನೇ, ಹೊಗಳುವೆನು ಆತನಾಮವನ್ನೇ. ಆತನ ಉಪಕಾರಗಳೆಲ್ಲವನ್ನು ವರ್ಣಿಸಲು ಸಾಲದು ಈ ನಾಲಿಗೆಯು. ಆತನ ಉಪಕಾರಗಳೆಲ್ಲವನ್ನು ವರ್ಣಿಸಲು ಸಾಲದು ಈ ನಾಲಿಗೆಯು. ಹಾಡುವೆನು ಹಲ್ಲೇಲೂಯಾ, ಪರಿಶುದ್ಧನಾದ ನನ್ನ ರಕ್ಷಕನೇ. ಹಾಡುವೆನು ಹಲ್ಲೇಲೂಯಾ, ಪರಿಶುದ್ಧನಾದ ನನ್ನ ರಕ್ಷಕನೇ. ಕಂದನಂತೆ ನನ್ನ ಪ್ರೀತಿಸಿದ ಸ್ನೇಹ ಸ್ವರೂಪನ ಮರೆಯುವೆನೆ. ಕಂದನಂತೆ ನನ್ನ ಪ್ರೀತಿಸಿದ ಸ್ನೇಹ ಸ್ವರೂಪನ ಮರೆಯುವೆನೆ. ಜೀವವ ನೀಡಿ ರಕ್ಷಿಸಿದ ಸ್ನೇಹ ಸಂಪನ್ನನ ಸ್ತುತಿಸುವೆನು. ಜೀವವ ನೀಡಿ ರಕ್ಷಿಸಿದ ಸ್ನೇಹ ಸಂಪನ್ನನ ಸ್ತುತಿಸುವೆನು. ಹಾಡುವೆನು ಹಲ್ಲೇಲೂಯಾ, ಪರಿಶುದ್ಧನಾದ ನನ್ನ ರಕ್ಷಕನೇ. ಹಾಡುವೆನು ಹಲ್ಲೇಲೂಯಾ, ಪರಿಶುದ್ಧನಾದ ನನ್ನ ರಕ್ಷಕನೇ. ಹಾಡುವೆನು ಹಲ್ಲೇಲೂಯಾ, ಪರಿಶುದ್ಧನಾದ ನನ್ನ ರಕ್ಷಕನೇ. ಆತನೇ ಜೀವವು ಬಲವು ಆದ, ಆಪತ್ತು ಕಾಲದಲ್ಲಿ ಅಭಯವಾದ. ಆತನೇ ಜೀವವು ಬಲವು ಆದ, ಆಪತ್ತು ಕಾಲದಲ್ಲಿ ಅಭಯವಾದ. ನಂಬಿಕೆಯ ನಾಯಕನು ಪರಿಪೂರ್ಣವು, ಬಲಗೈ ಹಿಡಿದೆನ್ನ ನಡೆಸುವನು. ನಂಬಿಕೆಯ ನಾಯಕನು ಪರಿಪೂರ್ಣವು, ಬಲಗೈ ಹಿಡಿದೆನ್ನ ನಡೆಸುವನು. ಹಾಡುವೆನು ಹಲ್ಲೇಲೂಯಾ, ಪರಿಶುದ್ಧನಾದ ನನ್ನ ರಕ್ಷಕನೇ. ಹಾಡುವೆನು ಹಲ್ಲೇಲೂಯಾ, ಪರಿಶುದ್ಧನಾದ ನನ್ನ ರಕ್ಷಕನೇ. ಆನಂದವೇ ಪರಮಾನಂದವೇ, ಯೇಸು ತಂದ ಸ್ವರ್ಗ ಸಂತೋಷವೇ. ಆನಂದವೇ ಪರಮಾನಂದವೇ, ಯೇಸು ತಂದ ಸ್ವರ್ಗ ಸಂತೋಷವೇ. ಆತ್ಮದಲ್ಲೂ ಸತ್ಯದಲ್ಲೂ ಆರಾಧಿಸಲು ಕೃಪೆ ತಂದ ಕರ್ತನ ಸ್ತುತಿಸುವೆನು. ಆತ್ಮದಲ್ಲೂ ಸತ್ಯದಲ್ಲೂ ಆರಾಧಿಸಲು ಕೃಪೆ ತಂದ ಕರ್ತನ ಸ್ತುತಿಸುವೆನು. ಹಾಡುವೆನು ಹಲ್ಲೇಲೂಯಾ, ಶುದ್ಧನಾದ ನನ್ನ ರಕ್ಷಕನೇ. ಹಾಡುವೆನು ಹಲ್ಲೇಲೂಯಾ, ಪರಿಶುದ್ಧನಾದ ನನ್ನ ರಕ್ಷಕನೇ. ಆನಂದವೇ ಪರಮಾನಂದವೇ, ಯೇಸು ತಂದ ಸ್ವರ್ಗ ಸಂತೋಷವೇ. ಆನಂದವೇ ಪರಮಾನಂದವೇ, ಯೇಸು ತಂದ ಸ್ವರ್ಗ ಸಂತೋಷವೇ. ಆತ್ಮದಲ್ಲೂ ಸತ್ಯದಲ್ಲೂ ಆರಾಧಿಸಲು ಕೃಪೆ ತಂದ ಕರ್ತನ ಸ್ತುತಿಸುವೆನು.
ಆತ್ಮದಲ್ಲೂ ಸತ್ಯದಲ್ಲೂ ಆರಾಧಿಸಲು ಕೃಪೆ ತಂದ ಕರ್ತನ ಸ್ತುತಿಸುವೆನು, ಹಾಡುವೆನು ಹಲ್ಲೆಲೂಯಾ. ಪರಿಶುದ್ಧನಾದ ನನ್ನ ರಕ್ಷಕನೇ, ಹಾಡುವೆನು ಹಲ್ಲೆಲೂಯಾ. ಪರಿಶುದ್ಧನಾದ ನನ್ನ ರಕ್ಷಕನೇ, ಹಾಡುವೆನು ಹಲ್ಲೆಲೂಯಾ. ಪರಿಶುದ್ಧನಾದ ನನ್ನ ರಕ್ಷಕನೇ, ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಹೌದು ಡ್ಯಾಡಿ, ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಆರಾಧನೆ ಆರಾಧನೆ ಅಪ್ಪ ನಿಮಗೆ ಆರಾಧನೆ, ಆರಾಧನೆ ಆರಾಧನೆ ಅಪ್ಪ ನಿಮಗೆ ಆರಾಧನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು, ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಆರಾಧನೆ ಆರಾಧನೆ ಯೇಸು ರಾಜ, ಆರಾಧನೆ 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 ಯೇಸು ರಾಜ, ಆರಾಧನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು, ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಆರಾಧನೆ ಆರಾಧನೆ ಆತ್ಮಸ್ವರೂಪನೆ, ಆರಾಧನೆ 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 ಆತ್ಮಸ್ವರೂಪನೆ, ಆರಾಧನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು, ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಆರಾಧನೆ ಆರಾಧನೆ ಉನ್ನತನೇ ಉನ್ನತನೇ ಆರಾಧನೆ 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 ಉನ್ನತನೇ ಆರಾಧನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು, ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು.
ಆರಾಧನೆ. ಪರಿಶುದ್ಧನೇ ನಿಮಗೆ ಆರಾಧನೆ. ಪರಿಶುದ್ಧನೇ ಆರಾಧನೆ, ಆರಾಧನೆ, ಆರಾಧನೆ. ಪರಿಶುದ್ಧನೇ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಸನ್ನತೆ ಒಂದೇ ಸಾಕು. ಜೀವ ಸ್ವರೂಪನೇ ನಿಮಗೆ ಆರಾಧನೆ ಡ್ಯಾಡಿ. ಸಾಕು, ಪ್ರಸನ್ನತೆ ಒಂದೇ ಸಾಕು. ನಿನ್ನ ಪ್ರಸನ್ನತೆ ಒಂದೇ ಸಾಕು. ಆರಾಧನೆ, ಆರಾಧನೆ. ಜೀವ ಸ್ವರೂಪನೇ ಆರಾಧನೆ, ಆರಾಧನೆ, ಆರಾಧನೆ. ಜೀವ ಸ್ವರೂಪನೇ ಆರಾಧನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಸನ್ನತೆ ಒಂದೇ ಸಾಕು. ಪ್ರಸನ್ನತೆ ಒಂದೇ ಸಾಕು. ಪ್ರಸನ್ನತೆ ಒಂದೇ ಸಾಕು. ನಿನ್ನ ಪ್ರಸನ್ನತೆ ಒಂದೇ ಸಾಕು. ಆರಾಧನೆ. ಯೆಹೋವಾ ಈರೆ ನಿಮಗೆ ಆರಾಧನೆ ಡ್ಯಾಡಿ. ಯೆಹೋವಾ ಈರೆ ಆರಾಧನೆ, ಆರಾಧನೆ, ಆರಾಧನೆ. ಯೆಹೋವಾ ಈರೆ ಆರಾಧನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಸನ್ನತೆ ಒಂದೇ ಸಾಕು. ನಿನ್ನ ಪ್ರಸನ್ನತೆ. ಹೌದು ಡ್ಯಾಡಿ, ನಿನ್ನ ಸಾನ್ನಿಧ್ಯ ಸಾಕಪ್ಪ. ಪ್ರಸನ್ನತೆ ಒಂದೇ ಸಾಕು. ನಿನ್ನ ಪ್ರಸನ್ನತೆ ಒಂದೇ ಸಾಕು. ಆರಾಧನೆ. ಯೆಹೋವಾ ಶಾಲೋಮ್ ನಿನಗೆ ಆರಾಧನೆ ಡ್ಯಾಡಿ. ಯೆಹೋವಾ ಶಾಲೋಮ್ ಆರಾಧನೆ, ಆರಾಧನೆ, ಆರಾಧನೆ. ಯೆಹೋವಾ ಶಾಲೋಮ್ ಆರಾಧನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಸನ್ನತೆ ಒಂದೇ ಸಾಕು. ನಿನ್ನ ಪ್ರಸನ್ನತೆ ಒಂದೇ ಸಾಕು. ಪ್ರಸನ್ನತೆ ಒಂದೇ ಸಾಕು. ನಿನ್ನ ಪ್ರಸನ್ನತೆ ಒಂದೇ ಸಾಕು. ಆರಾಧನೆ. ಯೆಹೋವಾ ಶಮ್ಮ ನಿಮಗೆ ಆರಾಧನೆ ಡ್ಯಾಡಿ. ಯೆಹೋವಾ ಶಮ್ಮ ಆರಾಧನೆ, ಆರಾಧನೆ, ಆರಾಧನೆ. ಯೆಹೋವಾ ಶಮ್ಮ ಆರಾಧನೆ. ಹಲ್ಲೆಲೂಯಾ. ಡ್ಯಾಡಿಯನ್ನು ಆರಾಧನೆ ಮಾಡುವ. ಹಲ್ಲೆಲೂಯಾ. ಆತನು ಆರಾಧನೆಗೆ ಯೋಗ್ಯನು, ಘನತೆಗೆ ಯೋಗ್ಯನು, ಗೌರವಕ್ಕೆ ಯೋಗ್ಯನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಸನ್ನತೆ ಒಂದೇ ಸಾಕು. ನಿನ್ನ ಪ್ರಸನ್ನತೆ ಒಂದೇ ಸಾಕು. ಪ್ರಸನ್ನತೆ ಒಂದೇ ಸಾಕು. ನಿನ್ನ ಪ್ರಸನ್ನತೆ ಒಂದೇ ಸಾಕು.
ಆರಾಧನೆ. ಜೊತೆಗಾರನೇ, ನಿಮಗೆ ಆರಾಧನೆ. ಜೊತೆಗಾರನೇ ಆರಾಧನೆ, ಆರಾಧನೆ, ಆರಾಧನೆ. ನನ್ನ ಜೊತೆಗಾರನೇ ಆರಾಧನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು, ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು, ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಆರಾಧನೆ, ಆರಾಧನೆ ಅಪ್ಪ ನಿಮಗೆ, ಆರಾಧನೆ, ಆರಾಧನೆ, ಆರಾಧನೆ ಅಪ್ಪ ನಿಮಗೆ, ಆರಾಧನೆ. ಯೇಸು ರಾಜ ನಿಮಗೆ ಆರಾಧನೆ, ಆತ್ಮಸ್ವರೂಪನೆ ಆರಾಧನೆ. ನನ್ನ ಜೊತೆಗಾರನೇ ಆರಾಧನೆ, ಅದ್ಭುತನೇ ಆರಾಧನೆ. ನಿಮಗೆ ಆರಾಧನೆ. ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನೇ ಘನಪಡಿಸುತ್ತೇನೆ ಡ್ಯಾಡಿ. ಓ ಉನ್ನತಗಳಲ್ಲಿ ವಾಸ ಮಾಡುವ ದೇವರೇ, ಸರ್ವಶಕ್ತನೇ, ಸರ್ವವ್ಯಾಪಿಯೇ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ. Hallelujah, hallelujah. I love you Jesus, I love you Jesus. Hallelujah. ನನಗಾಗಿ ಕ್ರೂರವಾಗಿ ಶಿಲುಬೆಯಲ್ಲಿ ಬಲಿಯಾದೆಯಲ್ಲ ಡ್ಯಾಡಿ, ನಿಮಗೆ ವಂದನೆ. ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ವಂದನೆ, ನಿಮಗೆ ವಂದನೆ. Hallelujah. I love you Jesus. ಎಲ್ಲರೂ ಹೇಳೋಣ ಡ್ಯಾಡಿಯನ್ನು ನೋಡಿ, I love you Jesus, I love you Lord, I love you Father. Oh, I love you Father. Hallelujah. ನಿನ್ನನ್ನು ಪ್ರೀತಿಸುತ್ತೇನೆ ಡ್ಯಾಡಿ, ನಿನ್ನನ್ನೇ ಪ್ರೀತಿಸುತ್ತೇನೆ, ನಿನ್ನನ್ನೇ ಪ್ರೀತಿಸುತ್ತೇನೆ, ನಿನ್ನನ್ನೇ ಪ್ರೀತಿಸುತ್ತೇನೆ, ನಿನ್ನನ್ನೇ ಪ್ರೀತಿಸುತ್ತೇನೆ. ಹಲ್ಲೆಲೂಯಾ. ಯೇಸು ರಾಜನೇ ಪ್ರೀತಿಸುವೆ ನಿನ್ನನ್ನೇ, ಜೀವಂತ ದಿನವೆಲ್ಲ ನಿನ್ನನ್ನೇ ಪ್ರೀತಿಸುವೆ. ಓಹೋ ಜೀವಂತ ದಿನವೆಲ್ಲ ನಿನ್ನನ್ನೇ ಪ್ರೀತಿಸುವೆ. ನನ್ನ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ, ನಿಮ್ಮನ್ನೇ ಪ್ರೀತಿಸುವೆ. ಹಾಗೆ ಎರಡು ಕರೆಗಳನ್ನು ಚಾಚಿ ಹೇಳೋಣ, ಪ್ರೀತಿಸುವೆ, 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 ಜೀವಂತ
ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ಓ ಜೀವಂತ ದಿನವೆಲ್ಲ ಡ್ಯಾಡಿ ನಿಮ್ಮನ್ನೇ ಪ್ರೀತಿಸುವೆ. ನನ್ನ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ನಿಮ್ಮನ್ನೇ ಪ್ರೀತಿಸುವೆ. ನಿಮ್ಮನ್ನೇ ಪ್ರೀತಿಸುವೆ. ನಿಮ್ಮನ್ನೇ ಪ್ರೀತಿಸುವೆ. ಐ ಲವ್ ಯು ಜೀಸಸ್. ಜೀವ ಸ್ವರೂಪನಾದ ದೇವರೇ, ಐ ಲವ್ ಯು ಲಾರ್ಡ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಮುಂಜಾನೆ ವೇಳೆಗಾಗಿ ಸ್ತೋತ್ರ ಡ್ಯಾಡಿ. ನಿನ್ನೊಂದಿಗಿರುವಂಥ ಈ ಸೌಭಾಗ್ಯದ ಸಮಯಕ್ಕಾಗಿ ವಂದನೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆ. ಆಮೆನ್, ಆಮೆನ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ. ಥ್ಯಾಂಕ್ ಯು ಜೀಸಸ್. ಮತ್ತಾಯ 26ನೇ ಅಧ್ಯಾಯ 49 ಮತ್ತು 50ನೇ ವಚನಗಳನ್ನು ಓದುವ. ಮತ್ತಾಯ 26, 49, 50. ಅವನು ಯೇಸುವಿನ ಬಳಿಗೆ ಹೋಗಿ, ಗುರುವೇ ನಮಸ್ಕಾರ ಎಂದು ಹೇಳಿ ಆತನಿಗೆ ಮುದ್ದಿಟ್ಟನು. ಯೇಸು ಅವನಿಗೆ, ಗೆಳೆಯನೇ, ನೀನು ಬಂದ ಕೆಲಸ ಇದೆಯೋ ಎಂದು ಹೇಳಲು, ಅವರು ಹತ್ತಿರಕ್ಕೆ ಬಂದು ಯೇಸುವಿನ ಮೇಲೆ ಕೈ ಹಾಕಿ ಆತನನ್ನು ಹಿಡಿದರು. ಆಮೇನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಗಮನಿಸಿ, ನಡೆದಂಥ ಘಟನೆ. ನಿನ್ನೆ ಕೂಡ ನಾವು ಇದನ್ನೇ ಓದ್ತಾ ಇದ್ದೀವಿ. ನಿನ್ನೆಯಿಂದ 49ನೇ ವಚನ ಈ ರೀತಿಯ ಹೇಳ್ತದೆ, ಗುರುವೇ ನಮಸ್ಕಾರ ಎಂದು ಹೇಳಿ ಆತನಿಗೆ ಮುದ್ದಿಟ್ಟನು. ಗುರುವೇ ನಮಸ್ಕಾರ ಎಂದು ಹೇಳಿ ಆತನಿಗೆ ಮುದ್ದಿಟ್ಟನು. ನೆಕ್ಸ್ಟ್ ಲೈನ್ ಹೇಳ್ತದೆ, ಯೇಸು ಅವನಿಗೆ ಗೆಳೆಯನೇ, ನೀನು ಬಂದ ಕೆಲಸ ಇದೆಯೋ ಎಂದು ಹೇಳಲು ಅವರು ಹತ್ತಿರಕ್ಕೆ ಬಂದು ಯೇಸುವಿನ ಮೇಲೆ ಕೈ ಹಾಕಿ ಆತನನ್ನ ಹಿಡಿದರು. 48ನೇ ವಚನದಲ್ಲಿ ಅವನು ಹೇಳ್ತಾನೆ, ನಾನು ಯಾರಿಗೆ ಮುದ್ದಿಡುತ್ತೇನೋ ಅವನೇ ಆತನು. ಯಾರಿಗೆ ನಾನು ಮುದ್ದಿಡ್ತೇನೋ ಅವನನ್ನ ನೀವು ಹಿಡ್ಕೊಳ್ರಿ, ಅವನನ್ನ ಹಿಡಿಯಿರಿ, ಅವನೇ ಆತನು, ಅವನನ್ನು ಹಿಡಿಯಿರಿ ಎಂದು ಗುರುತು ಹೇಳಿಕೊಟ್ಟನು. ಯೇಸುವಿನ ಬಳಿಗೆ ಬಂದು, ಗುರುವೇ ನಮಸ್ಕಾರ ಎಂದು ಹೇಳಿ ಆತನಿಗೆ ಮುದ್ದಿಟ್ಟನು. ಅಲ್ಲಿ ಜೊತೆಗೆ ಬಂದವರೆಲ್ಲರೂ ಯೇಸುವನ್ನ ಮೇಲೆ ಕೈ ಹಾಕಿ ಯೇಸುವನ್ನ ಹಿಡಿದರು. ಗುರುವೇ ನಮಸ್ಕಾರ, ಒಳ್ಳೆ ಪದ. ಮುದ್ದಿಡುವುದು ಒಳ್ಳೆ ಪದ. ಇದನ್ನ ಆತ್ಮಿಕವಾಗಿ ಆಲೋಚನೆ ಮಾಡಿದ್ರೆ ಒಳ್ಳೆ ವರ್ಷಿಪ್, ಆರಾಧನೆ, ದೇವರನ್ನ ಸ್ತೋತ್ರ ಮಾಡುವ, ಘನಪಡಿಸುವಂತಹ ಒಂದು ಕಾರ್ಯ. ಆದರೆ ಘನಪಡಿಸುವ ಕಾರ್ಯ ಯೇಸುವನ್ನು ಅರೆಸ್ಟ್ ಮಾಡುವುದಕ್ಕೆ, ಯೇಸುವನ್ನು ಬಂಧಿಸುವುದಕ್ಕೆ ಪೂರಕವಾಗಿದೆ. ನೀವು ಚೆನ್ನಾಗಿ ಆಲೋಚನೆ ಮಾಡ್ರಿ. ನಮ್ಮ ಬಾಯಲ್ಲಿ ಸ್ತೋತ್ರ ಬರ್ತಾ ಇರ್ಬೋದು, ದೇವರಿಗೆ ಆರಾಧನೆ ಬರ್ತಾ ಇರ್ಬೋದು, ಆದರೆ ಅದರಿಂದ ನಾವು ಸ್ತೋತ್ರ ಮಾಡ್ತೀವಿ, ದೇವರನ್ನ ಸ್ತುತಿಸ್ತೀವಿ, ಘನಪಡಿಸ್ತೀವಿ. ದ ಔಟ್ಕಮ್ ಏನು? ಕರ್ತನ ಮನಸ್ಸನ್ನು ನೋಯಿಸುವಂತಹ, ವೇದನೆ ಪಡಿಸುವಂತಹ ಕಾರ್ಯ ನೆಕ್ಸ್ಟ್ ನಡೀತದೆ. ಇವತ್ತು ದೇವರ ಮಕ್ಕಳು ಈ ವಿಷಯದಲ್ಲಿ ಬಹಳ ಜಾಗ್ರತೆಯಿಂದ ಇರಬೇಕು. ಮಾಡುವುದು ಸ್ತೋತ್ರ, ಆದರೆ ಹಾಕುವುದು ಯೇಸುವನ್ನು ಅವಮಾನಕ್ಕೆ ಗುರಿಪಡಿಸುವುದು, ಶಿಲುಬೆಗೆ ಗುರಿಪಡಿಸುವುದು. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆ ನಿನ್ನೆ ಓದಿದ್ದೀವಿ. ಅದೇ ವಚನವನ್ನು ಮತ್ತೆ ಜಸ್ಟ್ ನೆನಪು ಮಾಡ್ಕೊಳ್ಳೋಣ. 6ನೇ ಅಧ್ಯಾಯ 6ನೇ ವಚನ, ಇಬ್ರಿಯ 6:6. ಇಬ್ರಿಯ 6:6. ಅವರಲ್ಲಿ ತಿರುಗಿ
ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಆ, ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಹ್ಮ್, ಯಾಕಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವ ದೇವರ ಮಗನನ್ನು ಶಿಲುಬೆಗೆ ಹಾಕುವವರು. ಇವನು ಈ ಇಸ್ಕರಿಯೋತ ಯೂದನು ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಒಪ್ಪಿಸ್ಕೊಡ್ತಾ ಇದ್ದಾನೆ. ಮಾಡ್ತಾ ಇರೋದು ಸ್ತೋತ್ರ, ಆದ್ರೆ ಒಪ್ಪಿಸ್ಕೊಡ್ತಾ ಇರೋದು ಶಿಲುಬೆಗೆ. ಎಲ್ಲ ಆತ್ಮಿಕ ಮಕ್ಕಳ ಹಾಗೆ, ಜೀವನ ಎಲ್ಲ ಆತ್ಮಿಕ ಮಕ್ಕಳ ಹಾಗೆ, ಬಾಯಲ್ಲಿ ಬರ್ತಾ ಇರೋದೆಲ್ಲ ಸ್ತೋತ್ರ, ಆದರೆ ಯೇಸುವನ್ನು ಮಾತ್ರ ಅವಮಾನಕ್ಕೆ ಗುರಿಪಡಿಸ್ತಾ ಇರೋದು. ಇದು ಬಹಳ ಅಪಾಯದ ಒಂದು ಸ್ಥಿತಿ ಅಂತ ಹೇಳಿ ನೆನ್ನೆ ನಾವು ಧ್ಯಾನ ಮಾಡಿದೆವು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಇದಕ್ಕೇನಾ ನೀನು ಬಂದೆ? ಇದೇನ ನಿನ್ನ ಕೆಲಸ? ಇದಕ್ಕ ನೀನು ರಕ್ಷಣೆ ಹೊಂದಿದೆ? ಇದಕ್ಕ ನೀನು ಆತ್ಮಿಕಕ್ಕೆ ಬಂದೆ? ಇಷ್ಟು ಕಾಲ ನನ್ನೊಂದಿಗೆ ಇದ್ದದ್ದು ಇದಕ್ಕೇನಾ? ಇಷ್ಟು ಕಾಲ ಆತ್ಮಿಕ ಜೀವಿತವನ್ನು ಕಾದು ಕಾಪಾಡ್ಕೊಬಂದು ಈಗ ದೂಷಣೆಯ ಕಾರ್ಯಗಳನ್ನು, ದೇವರ ಚಿತ್ತಕ್ಕೆ ವಿರುದ್ಧವಾದ ಕಾರ್ಯಗಳನ್ನು, ಕರ್ತನ ಮನಸ್ಸನ್ನು ನೋಯಿಸುವಂಥ ಕಾರ್ಯಗಳನ್ನು ಮಾಡುವುದಕ್ಕೆ? ಪ್ರಿಯರೇ, ಗಮನಿಸಿ, ಅನೇಕರ ಜೀವಿತ ಎಷ್ಟೋ ಕಾಲದಿಂದ ಕಟ್ಟಿ ಕಾಪಾಡ್ಕೊಂಡು ಬಂದಿರ್ತಾರೆ. ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಇಹಲೋಕದ ಅನುಕೂಲತೆಗಾಗಿ, 30 ಬೆಳ್ಳಿ ನಾಣ್ಯಕ್ಕಾಗಿ, ಯಾವುದೋ ಇಹಲೋಕದ ಆಶೀರ್ವಾದಕ್ಕಾಗಿ ಅಷ್ಟು ಮಹತ್ವವನ್ನು, ಕ್ರಿಸ್ತನಲ್ಲಿ ಸಿಕ್ಕುವಂಥ ಸಕಲ ಮಹತ್ವವನ್ನು ಅಲ್ಪವಾಗಿ ಪರಿಗಣಿಸಿ ದೇವರ ನಾಮಕ್ಕೆ ದೂಷಣೆ ಆಗುವಂತಹ, ಕರ್ತನ ಮನಸ್ಸಿಗೆ ನೋವು ತರುವಂತಹ, ಕರ್ತನನ್ನು ಶಿಲುಬೆಗೆ ಹಾಕುವಂತಹ ಹೇಯ ಕೃತ್ಯಕ್ಕೆ, ಹೀನ ಕೃತ್ಯಕ್ಕೆ, ಅಲ್ಪ ಕೃತ್ಯಕ್ಕೆ ಕೈ ಹಾಕ್ಬಿಡ್ತಾರೆ. ಇದು ದೇವರ ಮಕ್ಕಳಿಗೆ ಎಂದಿಗೂ ಆಗಬಾರ್ದು. ಈ ಇಸ್ಕರಿಯೋತ ಯೂದನನ್ನು ನೋಡಿ, ಅವನೆಷ್ಟು ಸೇವೆ ಮಾಡ್ಕೊಂಡು ಬಂದಿದ್ದಾನೆ, ಎಂತೆಂಥ ಅದ್ಭುತಗಳೆಲ್ಲ ನೋಡ್ಕೊಂಡು ಬಂದಿದ್ದಾನೆ. ಆದರೆ ಇಲ್ಲಿ ಬಂದು ಜಸ್ಟ್ ಇಹಲೋಕದ ಸ್ವಲ್ಪ ಆದಾಯಕ್ಕಾಗಿ, 30 ಬೆಳ್ಳಿ ನಾಣ್ಯಕ್ಕಾಗಿ ತನ್ನ ಸಾಕ್ಷಿಯನ್ನು ಕೆಡಿಸ್ಕೋತಾ ಇದ್ದಾನೆ. ಧೈರ್ಯವಾಗಿ ಪಾಪದ ಕೃತ್ಯಕ್ಕೆ ಇಳಿತಾನೆ, ಧೈರ್ಯವಾಗಿ ದುರ್ಮಾರ್ಗಕ್ಕೆ ಇಳಿತಾ ಇದ್ದಾನೆ. ಎಷ್ಟೋ ಜನ ರಕ್ಷಣೆ ಹೊಂದಿ ಆತ್ಮಿಕವಾಗಿ ಇಷ್ಟು ವರ್ಷಗಳಿಂದ ನಾನು ಆತ್ಮಿಕದಲ್ಲಿದ್ದೇನೆ, ಇಷ್ಟು ವರ್ಷದಿಂದ ಆತ್ಮಿಕದಲ್ಲಿದ್ದೇನೆ ಅಂತ ಹೇಳುವವರು ಸಹ ಬಹಳ ಸಿಂಪಲ್ ಆಗಿ, ಈಸಿಯಾಗಿ ಪಾಪದ ಕೃತ್ಯಗಳಲ್ಲಿ ತೊಡಗಿಸ್ಕೊಳ್ಳೋದು ನೋಡ್ತೇವೆ. ಬಹಳ ಈಸಿಯಾಗಿ ಅದ್ರ ಬಗ್ಗೆ ಯೋಚನೆನೇ ಮಾಡ್ತಾ ಇಲ್ಲ. ಇಷ್ಟು ಕಾಲ ಕಟ್ಟಿ ಕಾಪಾಡಿ, ಏನು ಹೇಳ್ತಾರಲ್ಲ, ಕೈ ಕಟ್ಟಿ ಬಾಯಿ ಕಟ್ಟಿ ಕಾಪಾಡ್ಕೊ ಬಂದೆ ಅಂತ ಹೇಳಿ, ಹಿಂಗೆ ಕಾಪಾಡ್ಕೊ ಬಂದಂಥ ಈ ಆತ್ಮಿಕ ಜೀವಿತ, ಈ ಸ್ವಲ್ಪ ಸುಖ ಭೋಗಕ್ಕಾಗಿ, ಈ ಸ್ವಲ್ಪ ಆದಾಯಕ್ಕಾಗಿ, ಈ ಸ್ವಲ್ಪ ಏನೋ ಒಂದು ಅನುಕೂಲತೆಗಾಗಿ, ಈ ಸ್ವಲ್ಪ ಏನೋ ನಮಗೆ ಪ್ರಯೋಜನ ಅನ್ನುವುದಕ್ಕಾಗಿ ಕ್ರಿಸ್ತನನ್ನು ಶಿಲುಬೆಗೆ ಒಪ್ಪಿಸಿಕೊಡುವುದೇ, ಕ್ರಿಸ್ತನನ್ನು ನಿರಾಕರಿಸುವುದೇ, ಕ್ರಿಸ್ತನ ಮನಸ್ಸಿಗೆ ನೋವು ಉಂಟು ಮಾಡುವುದೇ? ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 12ನೇ ವಚನವನ್ನು ಓದಿ. ಇಬ್ರಿಯ 3:12. ಸಹೋದರರೇ, ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ಜೀವ ಸ್ವರೂಪನನ್ನ ಬಿಟ್ಟು ಹೋಗುವಂತಹ ಒಂದು ಗತಿ ಯಾರಿಗೂ ಬಂದ್ಬಿಡಬಾರ್ದು, ಯಾರಿಗೂ ಬಂದ್ಬಿಡಬಾರ್ದು. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಏನರ್ಥ? ಯಾರಿಗೂ ಹೃದಯ ಕಠಿಣ ಆಗ್ಬಿಡ್ಬಾರ್ದು. ಹಿಂಗಿಡ್ಕೊಡ್ಲಿಕ್ಕೆ ಸಾಧ್ಯ ಆಯಿತು? ಯೇಸುವಿನ ಕೈಯಲ್ಲಿ ರೊಟ್ಟಿ ತಗೊಂಡು ತಿಂದು, ಯೇಸುವಿನ ಜೊತೆಯಲ್ಲಿದ್ದಂಥ ಅನ್ಯೋನ್ಯತೆ, ಇದನ್ನೆಲ್ಲ ಅನುಭವಿಸ ಹೇಗೆ ಯೇಸು ಸ್ವಾಮಿನ ಹಿಡ್ಕೊಡ್ಲಿಕ್ಕೆ ಸಾಧ್ಯ ಆಯಿತು? ಇಷ್ಟು ಕಾಲ ಆತ್ಮಿಕದಲ್ಲಿದ್ದು ಹೇಗೆ ನೀವು ಯೇಸುವನ್ನು ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಆಯಿತು? ಇಷ್ಟು ಕಾಲ ಕರ್ತನೊಂದಿಗಿದ್ದು ನೀವು ಹೇಗೆ ಕರ್ತನ ಸಾನ್ನಿಧ್ಯವನ್ನು ಅಲ್ಪವಾಗಿ ತೊರೀಲಿಕ್ಕೆ ಸಾಧ್ಯ ಆಯಿತು? ವಾಕ್ಯ ಹೇಳ್ತದೆ, ಹೃದಯ ಕಠಿಣ ಆಗ್ಬಿಡ್ತಂತೆ. ನೋಡ್ರಿ, ಮೋಸ ಹೋಗಿ ಕಠಿಣರಾಗದಂತೆ. ಅಂದರೆ ಆ ಸಮಯದಲ್ಲಿ ಏನೋ ಒಂದು ರೀತಿಯಾಗಿ ಸೈತಾನ್ನ ಮಂಕುತನ ಆವರಿಸ್ಬಿಡ್ತದೆ. ಈ ಇಸ್ಕರಿಯೋತ ಯೂದನೊಳಗೆ ಸೈತಾನ್ನ ಹೊಕ್ಕಿದನು. ಅದಕ್ಕೆ ಅವನಿಗೊಂಥರ ತಾನು ಮಾಡ್ತಾ ಇರೋ ತಪ್ಪೇನಲ್ಲ ಅನ್ನುವ ರೀತಿಯಲ್ಲಿ, ಏನು ಅಂಥ ದೊಡ್ಡ ಸಮಸ್ಯೆ ಏನಿಲ್ಲ. ಕೆಲವ್ರಿಗೆ ಹಾಗೇನೆ ಏನಿಲ್ಲ, ಆಮೇಲೆ ಸಾರಿ ಜೀಸಸ್ ಅಂದ್ಬಿಟ್ರೆ ಮುಗೀತು. ಐ ಆಮ್ ವೆರಿ ಸಾರಿ ಲಾರ್ಡ್, ಇದೊಂದು ಸರಿ ನಾನು ಕ್ಷಮಿಸ್ಬಿಡಪ್ಪ ಅಂದ್ಬಿಟ್ರೆ ಮುಗೀತು. ಅದನ್ನು 7-70 ಸಾರಿ ಕ್ಷಮಿಸ್ತಾರಲ್ಲ. ಮೋಸ ಹೋಗ್ಬಿಡ್ಬೇಡ್ರಿ, ಮೋಸ ಹೋಗ್ಬಿಡ್ಬೇಡಿ. ಹೃದಯ ಕಾಠಿಣ್ಯ ಆಗಲಿಕ್ಕೆ, ಕಠಿಣವಾಗಲಿಕ್ಕೆ, ಮಂದಾಗಲಿಕ್ಕೆ ಅವಕಾಶ ಕೊಡೋದು ಬೇಡ. ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಅಂದರೆ ನಾಳೆ ನೋಡೋಣ ಅಂತ ಹೇಳಬಾರ್ದು. ನಾಳೆ ನಮ್ಮದಲ್ಲ. ಈ ಹೊತ್ತು, ಈಗ ನಮ್ಗೆ ಅವಕಾಶ ಇದೆ, ಈಗಲೇ ಎಚ್ಚರಿಸೋಣ.
ಈಗ ನಮಗೆ ಒಂದು ಅವಕಾಶ ಸಿಕ್ಕಿದೆ, ಈಗಲೇ ನಾವು ತಿದ್ಕೊಳ್ಳೋಣ. ಎಲ್ಲಾದರೂ ನಾವು ಕರ್ತನ ಮನಸ್ಸಿಗೆ ನೋವು ತರುವಂಥ ಕಾರ್ಯಗಳು, ಸಾಕ್ಷಿ ಕೆಡಿಸುವಂಥ ಕಾರ್ಯಗಳು, ದೇವರ ನಾಮಕ್ಕೆ ದೇವರಿಗೆ ದುಃಖ ತರುವಂಥ ಕಾರ್ಯಗಳೇನಾದ್ರು ನಮ್ಮಲ್ಲಿ ಇರುವುದಾದರೆ ನಾಳೆ ಮನೆ ತಿರುಗುವ ಅನ್ನೋದು ಬೇಡ. ಇವತ್ತು ನಾವು ಮನ ತಿರುಗುವ, ಇವತ್ತು ಪಶ್ಚಾತ್ತಾಪ ಪಡುವ, ಈ ಹೊತ್ತು ಅನ್ನುವಾಗಲೇ ನಾವು ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಪ್ರತಿಯೊಬ್ಬರೂ ಸಹ ಒಬ್ರಿಗೊಬ್ಬರು ಎಚ್ಚರಿಕೆ ಕೊಡೋಣ. ಯಾರಾದರೂ ತಪ್ಪು ಮಾರ್ಗದಲ್ಲಿ ನಡೀತಾ ಇದೆ, ದೇವ್ರ ನಾಮಕ್ಕೆ ದೂಷಣೆ ತರ್ತಾ ಇದ್ದಾರೆ ಅಂತಂದರೆ, ಬ್ರದರ್ ನೀವು ಮಾಡೋದು ಸರಿಯಲ್ಲ ಅಂತ ಒಂದು ಮಾತು ಹೇಳಿಬಿಡಿ. ದೋಷಾಪರಾಧ ನಿಮ್ಮ ಮೇಲೆ ಬರೋದಿಲ್ಲ. ಒಬ್ರಿಗೊಬ್ಬರು ಎಚ್ಚರಿಸೋಣ ಅಂತ ವಾಕ್ಯ ಹೇಳ್ತಾ ಇದೆ. ಕೆಲವು ಸಮಯದಲ್ಲಿ ನಮ್ಮ ಪ್ರಜ್ಞೆ ಇಲ್ಲದೆ ನಾವು ಮಾಡಿಬಿಡ್ತೀವಿ. ಎಷ್ಟೋ ಬುದ್ಧಿವಂತರಾದರೂ ಸಹ ಕೆಲವೊಂದು ಫೀಲ್ಡಲ್ಲಿ, ಕೆಲವೊಂದು ಸಂದರ್ಭದಲ್ಲಿ ಆ ಥರ ಪ್ರಜ್ಞೆ ನಮಗಿರೋದಿಲ್ಲ. ಯಾಕಂದ್ರೆ ನಾವೇನೋ ಆಲೋಚನೆ ಮಾಡ್ಕೊಂಡು ಹೋಗ್ತೀವಿ, ಆದರೆ ಇಲ್ಲೂ ಅಂತ ಅನಾಹುತ ನಮಗೆ ಗೊತ್ತಾಗೋದಿಲ್ಲ. ಎಚ್ಚರಿಸೋಣ, ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಬೇಡ ಬ್ರದರ್, ದೇವರಿಗೆ ವಿರುದ್ಧವಾಗಿ ಹೋಗಬೇಡಿ, ದೇವರು ನಿಮಗೆ ಇದರಲ್ಲಿ ನಷ್ಟ ಅಂತ ಅನಿಸಿದ್ರು ದೇವ್ರ ನಷ್ಟ ಆಗಕ್ಕೆ ಬಿಡಲ್ಲ. ನೀವು ದೇವರಿಗೆ ವಿರುದ್ಧವಾಗಿ ಹೋಗಬೇಡ್ರಿ. ದೇವ್ರ ನಾಮಕ್ಕೆ ದೂಷಣೆ ತರುವ ಹಾಗೆ ನೀವು ಮಾತಾಡಕ್ಕೆ ಹೋಗ್ಬೇಡ್ರಿ, ನೀವು ನಡ್ಕೊಳಕ್ಕೆ ಹೋಗ್ಬೇಡ್ರಿ. ಇಷ್ಟು ಕಾಲ ಕಟ್ಟಿ ಕಾಪಾಡ್ಕೊ ಬಂದ್ರಲ್ಲ ನಿಮ್ಮ ಆತ್ಮಿಕ ಜೀವಿತ, ಈ ಕೊನೆಗಳಿಗೆಯಲ್ಲಿ ಯಾಕೆ ನೀವು ಕಳ್ಕೊಳ್ತಾ ಇದ್ದೀರಿ? ಈ ಕೊನೆಗಳಿಗೆಯಲ್ಲಿ ಯಾಕೆ ಕಳ್ಕೊಳ್ತಾ ಇದ್ದೀರಿ? ನೋಡಿ, ಕೊನೆಯವರೆಗೂ ಮುಂದುವರಿಸಿ ವಚನ ಓದಿ. ಮೊದಲಿಂದಿರುವ ಭರವಸವನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೇವಲ್ಲ. ಹಲ್ಲೆಲೂಯ. ಮೊದಲಿಂದಿರುವ ಭರವಸವನ್ನು ಅಂತ್ಯದವರೆಗೂ ಹಿಡ್ಕೋಬೇಕಂತೆ, ಕಡೆಯವರೆಗೆ ತಾಳ್ಬೇಕು. ಹಲ್ಲೆಲೂಯ. ಮೊದಲಿದ್ದ ಭರವಸೆ ಏನಿದೆ, ನಮಗೆ ಸಿಕ್ಕಿದ ಆತ್ಮಿಕ ಅನುಭವ ಏನಿದೆ, ಕ್ರಿಸ್ತನೊಂದಿಗೆ ಅನ್ಯೋನ್ಯತೆ ಹೇಗಿದೆ, ಈ ಅನ್ಯೋನ್ಯತೆನ ಕೊನೆಯವರೆಗೂ ಕಾಪಾಡ್ಕೊಂಡು ಹೋಗ್ಬಿಡ್ಬೇಕು. ಕ್ರಿಸ್ತನಿಗೆ ದೂಷಣೆ ತರುವಂಥ ಕಾರ್ಯ ಮಧ್ಯದಲ್ಲಿ ನಾವು ಕೈ ಹಾಕ್ಬಿಡ್ಬಾರ್ದು. ಅದು ವೆರಿ ಡೇಂಜರಸ್. ರಕ್ಷಣೆ ಹೊಂದದೇ ಇರುವವರೇ ಎಷ್ಟೋ ಮೇಲೂ ಆಗಿಬಿಡ್ತಾರೆ. ಅದರಿಂದ ದೇವರ ಯೋಜನೆಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡವರಾಗಿ ಬಹಳ ಜಾಗೃತಿಯಿಂದ ಇರೋಣ. 4ನೇ ಅಧ್ಯಾಯ 11ನೇ ವಚನವನ್ನು ಓದಿ. ಇಬ್ರಿಯ 4:11. ಆದುದರಿಂದ ನಾವು ಆ ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ ಪ್ರಯಾಸ ಪಡೋಣ. ನಾವು ಪ್ರಯಾಸ ಪಡಬೇಕು. ಹಲ್ಲೆಲೂಯ. ನಮ್ಮಲ್ಲಿ ಒಂದು ಪ್ರಯಾಸ ಅನ್ನುವುದು ಬೇಕು. ಸುಮ್ಮನೆ ಆಗೋದಿಲ್ಲ. ಈ ಥರ ಶೋಧನೆಗಳು ಬರ್ತವೆ. ನೀವೇನು ಹುಡ್ಕೊಂಡು ಹೋಗ್ಬೇಕಲ್ಲ, ಇಸ್ಕರಿಯೋತು ಅವನೇ ಹೋದನು, ನೀವೇನು ಹುಡ್ಕೊಂಡು ಹೋಗ್ಬೇಕಲ್ಲ, ಅದೇ ಬರ್ತದೆ ದಾರಿಯಲ್ಲಿ. ದೇವರಿಗೆ ದೂಷಣೆ ತರುವಂತಹ ರೀತಿಯಲ್ಲಿ ನಾವು ನಡೆಯುವಂತೆ ನಮ್ಮನ್ನು ಪ್ರೇರೇಪಿಸುವಂತಹ ಕಾರ್ಯಗಳು, ದೇವ ದೂಷಣೆ ಮಾಡುವಂತೆ ನಾವು ನಡ್ಕೊಳ್ಳಿಕ್ಕೆ ನಮ್ಮನ್ನು ಉತ್ತೇಜನ ಪಡಿಸುವ ಕಾರ್ಯಗಳು ಅದೇ ಬರ್ತದೆ. ಆದರೆ ನಾವು ಅದನ್ನು ನಿರಾಕರಿಸಿ ದೇವರಿಗಾಗಿ ಬಾಳಲಿಕ್ಕೆ ಇಲ್ಲ, ಇರೋದು ಒಂದೇ ಒಂದು ಜೀವನ, ನನ್ನ ಕರ್ತನಿಗಾಗಿ ನಾನು ಜೀವಿಸ್ತೇನೆ, ದೇವರ ಮಾರ್ಗದಲ್ಲಿ ನಡೀತೇನೆ, ನನ್ನ ಕರ್ತನಿಗೆ ದೂಷಣೆ ತರುವ ಕಾರ್ಯಗಳು ಇಲ್ಲ. ಈ ಬೀಡಿ ಸಿಗರೇಟ್ ಎಲ್ಲ ನನಗೆ ಬೇಡ, ಇಲ್ಲಪ್ಪ ಬೇಡಪ್ಪ, ಈ ಒಂದು ಮದ್ಯಪಾನ ದುರ್ಮಾರ್ಗ ನನಗೆ ಬೇಡ, ಇಲ್ಲಪ್ಪ ಬೇಡಪ್ಪ, ಈ ಕೆಟ್ಟ ಫ್ರೆಂಡ್ಸ್ಗಳ ಸಹವಾಸ ನನಗೆ ಬೇಡಪ್ಪ. ನಮ್ಮಲ್ಲಿ ಒಂದು ತೀರ್ಮಾನ ಅನ್ನೋದು ಬೇಕು. ನಾವು ತೀರ್ಮಾನ ಮಾಡಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 24-25 ಓದಿ. ಇಬ್ರಿಯ 11:24-25. ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ, ಗಮನಿಸಿ, ಈ ಮೋಶೆನ ಗಮನಿಸಿ, ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಲ್ಪ ಕಾಲ ಈ ಪಾಪ ಭೋಗ ಇರೋದು, ಈ ಅನುಕೂಲ 30 ಬೆಳ್ಳಿ ನಾಣ್ಯ ಇರೋದು ಅವನಿಗೂ ಪ್ರಯೋಜನಕ್ಕೆ ಬರಲಿಲ್ಲ. ನೋಡಿ, ಅದನ್ನ ಎತ್ತಿ ಬಿಸಾಕ್ತಾನೆ. ಈ ಲೋಕದ ಅನುಕೂಲತೆಗಳು, ನಮಗೆ ಸಿಗುವಂತಹ ಪ್ರಯೋಜನಗಳು ಏನೆಲ್ಲ ಇದೆ, ಅದೆಲ್ಲ ಸ್ವಲ್ಪ ಕಾಲದ ಇಹಲೋಕ ಭೋಗ, ಪಾಪ ಭೋಗ. ಆದರೆ ಕ್ರಿಸ್ತನಲ್ಲಿ ದೊರೆಯುವಂಥದ್ದು ಶಾಶ್ವತವಾದಂಥ ಸೌಭಾಗ್ಯ. ಹಲ್ಲೆಲೂಯ. ಈ ಮೋಶೆ ಫರೋಹನ ಕುಮಾರ್ತೆಯ ಮಗನನ್ಸ್ಕೊಂಡು ಅರಮನೆಯ ವೈಭವವನ್ನು ಅನುಭವಿಸ್ಬೋದಾಗಿತ್ತು. ಆದರೆ ಆ ಸ್ವಲ್ಪ ಕಾಲ ಅವರೊಂದಿಗೆ ಇರೋದಕ್ಕಿಂತ ದೇವಜನರೊಂದಿಗೆ ಕಷ್ಟ ಅನುಭವಿಸುವುದೇ ಲೇಸು ಅಂತ ನೆನೆಸ್ಕೊಂಡಂತೆ. ಅಂದರೆ ಆತ್ಮಿಕ ಮಕ್ಕಳಾಗಿದ್ದು ಅಪಮಾನ ನಿಂದನೆ ಅನುಭವಿಸಿದ್ರೂ ಪರವಾಗಿಲ್ಲ, ನನಗೆ ಕರ್ತನ ಮನಸ್ಸನ್ನು ನೋಯಿಸುವ ಪಾಪದ ಭೋಗ, ಈ ಲೋಕದ ಭೋಗ ನನಗೆ ಬೇಡ, ನನಗೆ
ನಷ್ಟ, ಈ ಲೋಕದ ಪ್ರಕಾರವಾಗಿ ನಷ್ಟ ಆದರೂ ಪರವಾಗಿಲ್ಲ, ನನಗೆ ಕರ್ತನೊಂದಿಗಿನ ಬಾಂಧವ್ಯ ಬೇಕು. ಎಂಥ ತೀರ್ಮಾನ! 12ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ ನಾವು ಓದ್ತೇವೆ ನೋಡಿ. 1ನೇ ವಚನ ಏನು ಹೇಳ್ತದೆ? ಇಬ್ರಿಯ 12:1. ಇಬ್ರಿ ಆದ 12:1. ಆದ ಕಾರಣ ಹ್ಮ್. ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ಹ್ಮ್. ನಮ್ಮ ಸುತ್ತಲೂ ಇರುವುದರಿಂದ ಹ್ಮ್. ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹ್ಮ್. ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ಹ್ಮ್. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಹ್ಮ್. ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಮುಂದೆ ನೆಕ್ಸ್ಟ್ ವಚನ, ನೆಕ್ಸ್ಟ್ ಲೈನ್ ಕೂಡ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಹ್ಮ್. ಅವಮಾನವನ್ನು ಅಲಕ್ಷ್ಯ ಮಾಡಿ ಹ್ಮ್. ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ಹ್ಮ್. ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಆಮೆನ್, ಪ್ರೈಸ್ ದಿ ಲಾರ್ಡ್. ನೋಡಿ 12ನೇ ವಚನ, 12ನೇ ಅಧ್ಯಾಯ 1ನೇ ವಚನ ಈ ರೀತಿಯಾಗಿ ಪ್ರಾರಂಭ ಆಗ್ತದೆ. ಇಷ್ಟು ಮಂದಿ ಸಾಕ್ಷಿಗಳು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ. 11ನೇ ಅಧ್ಯಾಯದ ಈ ಅಂತ್ಯ ಭಾಗ ಎಲ್ಲ ಏನು ಓದ್ತೀವಿ, ಮೋಶೆಯಿಂದ ಹಿಡಿದು ಉಳಿದ ದೇವಜನರ ಕುರಿತಾಗಿ 35ರಿಂದ ಬರುವಂಥ ಎಲ್ಲ ಉಳಿದ ದೇವಜನರ ಕುರಿತಾಗಿ, ಅವರೆಲ್ಲರೂ ಸಹ ಈ ಲೋಕದಲ್ಲಿ ಅವ್ರಿಗೆ ಅನುಕೂಲತೆ, ಒಂದು ವೈಭವ ಎಲ್ಲ ಇತ್ತು. ಅದನ್ನು ಕೂಡ ಅಸಡ್ಡೆ ಮಾಡಿ ತನಗೆ ಮುಂದೆ ಸಿಕ್ಕುವಂಥ ಸೌಭಾಗ್ಯದ ಮೇಲೆ ಮನಸ್ಸಿಟ್ಟು ಕೊನೆಯವರೆಗೆ ಓಡಿದ್ರು. ಹಲ್ಲೆಲೂಯ. ಕೊನೆಯವರೆಗೆ ಓಡಿದ್ರು, ಮರಣದವರೆಗೆ ಓಡಿದ್ರು. ಸ್ವಲ್ಪ ಇಹಲೋಕದ ಆದಾಯ, ಸ್ವಲ್ಪ ಆದಾಯಕ್ಕಾಗಿ ಆತ್ಮಿಕವನ್ನು ಬದಿಗಿಡಲಿಲ್ಲ. ಆ ಆದಾಯ ಇಲ್ಲಾಂದ್ರೂ ಪರವಾಗಿಲ್ಲ, ಆ ಸ್ಥಾನಮಾನ ಇಲ್ಲಾಂದ್ರೂ ಪರವಾಗಿಲ್ಲ, ಆ ಘನತೆ ಗೌರವ ಇಲ್ಲಾಂದ್ರೂ ಪರವಾಗಿಲ್ಲ, ನನಗೆ ನಿಮ್ಮ ಸೌಲಭ್ಯ ಇಲ್ಲಾಂದ್ರೂ ಪರವಾಗಿಲ್ಲ, ನನಗೆ ಕರ್ತನಲ್ಲಿ ಸಿಗುವಂಥ ನಿತ್ಯ ಜೀವ ಶ್ರೇಷ್ಠ ಅಂತ ಹೇಳಿ ಕೊನೆವರೆಗೆ ನಿಂತರು. ಈ ಸ್ವಲ್ಪ ಕಾಲದ ಆದಾಯಕ್ಕೆ ಆ ಇಸ್ಕರಿಯೋತ ಯೂದನು ಕರ್ತನೇ ಬೇಡ, ಯೇಸು ಕೂಡ ಬೇಡ, ಆತ್ಮಿಕನೇ ಬೇಡ ಅಂತ ಹೇಳಿ ತ್ಯಜಿಸ್ಬಿಟ್ಟ. ಆದರೆ ಈ ಮೇಘದೋಪಾದಿಯ ಸಾಕ್ಷಿಗಳು ಎಷ್ಟೇ ವೈಭವ ಬಂದರೂ ಸಹ, ರಾಜನ ಮನೆಯಲ್ಲಿ ರಾಜನ ಥರ ಇರಬೇಕಾದಂತಹ ಮೋಶೆ ಕೂಡ ಅದನ್ನು ಕೂಡ ಅಲ್ಪವೆಂದು ಪರಿಗಣಿಸಿ ಕ್ರಿಸ್ತನೊಂದಿಗೆ, ದೇವ ಜನರೊಂದಿಗೆ ವಿಶೇಷವಾಗಿ ತನ್ನ ಗ್ರಹಿಕೆಯಲ್ಲಿ ಹೊಂದ್ಕೊಳ್ತಾನೆ. ಇಷ್ಟು ಜನರು ಮೇಘದೋಪಾದಿಯಲ್ಲಿ, ಒಬ್ಬರಲ್ಲ ಇಬ್ಬರಲ್ಲ, ಮೇಘದೋಪಾದಿಯಲ್ಲಿ ಅಂದರೆ ಮೋಡ ಹೆಂಗೆ ಒಂದರ ಮೇಲೆ ಹೆಂಗೆ ಬರ್ತಾ ಇರ್ತದೆ, ಆ ರೀತಿ ಅಷ್ಟೊಂದು ಸಾಕ್ಷಿಗಳು ನಮ್ಮ ಮುಂದೆ ಇರುವುದರಿಂದ ನಾವು ಸಹ ಇಷ್ಟು ಮಂದಿ ಸಾಕ್ಷಿಗಳು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ, ಈ ಅಪೊಸ್ತಲರು, ದೇವಜನರು, ಇವರೆಲ್ಲ ಸಾಕ್ಷಿಗಳಾಗಿರೋದ್ರಿಂದ ನಾವು ಸಹ ನೋಡಿ, ಅನೇಕರು ಏನು ಮಾಡ್ತಾರೆ, ತಪ್ಪಾದ ಯಾರಾದರೂ ತಪ್ಪು ಮಾಡಿದ್ರೆ ಅದನ್ನೇ ನೆನೆಸ್ಕೋತಾರೆ. ಅವರೆಲ್ಲ ನೋಡಿ ಅವ್ರಿಗೆ ಮಾಡ್ತಾರಲ್ಲ ಅದನ್ನೇ ನೋಡ್ತಾರೆ. ಸರಿಯಾಗಿ ನಡೆದಿರೋರು ಬೇಕಾದಷ್ಟು ಜನ ಇದ್ದಾರೆ. ಸರಿಯಾಗಿ ನಡೆದಿರೋರು ಎಷ್ಟೋ ಜನ ಮೇಘದೋಪಾದಿಯಲ್ಲಿದ್ದಾರೆ. ಯಾವಾಗಲೂ ನೆಗೆಟಿವ್ ಆಗಿ ಯಾರಾದ್ರು ತಪ್ಪು ಮಾಡಿದ್ರೆ ಅದನ್ನೇ ನೋಡ್ಕೋತಾರೆ. ನೋಡಿ ಅವರೆಲ್ಲ ಹೆಂಗೆ ಮಾಡಿದಾರಲ್ಲ, ಅದನ್ನು ಮಾತ್ರ ನೋಡ್ತಾರೆ. ಅದನ್ನು ಮಾತ್ರ ನೋಡಬೇಡ್ರಿ. ದೇವರ ವಾಕ್ಯ ಹೇಳ್ತದೆ, ಮೇಘದೋಪಾದಿಯಲ್ಲಿ ಸಾಕ್ಷಿಗಳು ನಮ್ಮ ಮುಂದೆ ಇರೋದ್ರಿಂದ ನಾವು ಸಹ ಹತ್ತಿಕೊಳ್ಳುವ ಪಾಪವನ್ನು, ಅದಾಗಿ ಬಂದು ಹತ್ಕೊಬಿಡ್ತದಂತೆ. ನಾವೇನು ಹತ್ತಿಸ್ಬೇಕಾಗಿಲ್ಲ, ಅದೇ ಹತ್ಕೊಬಿಡ್ತದೆ. ಹತ್ತಿಕೊಳ್ಳುವ ಪಾಪವನ್ನು ತೆಗೆದು ಅಭ್ಯಂತರ ಮಾಡುವ ಭಾರವನ್ನು ತೆಗೆದಿಟ್ಟು, ನಮ್ಮ ಆತ್ಮಿಕ ಓಟವನ್ನು ಅಭ್ಯಂತರ ಮಾಡುವ ಯಾವುದೇ ಭಾರ ಆಗಿದ್ರು ಅದನ್ನು ತೆಗೆದಾಕ್ಬಿಟ್ಟು, ಹತ್ತಿಕೊಳ್ಳುವ ಪಾಪ ಯಾವುದೇ ಆಗಿದ್ರು ಅದನ್ನು ಕೂಡ ತೆಗೆದಾಕಿ ನಮಗೆ ನೇಮಕವಾದ ಓಟವನ್ನು ಕೊನೆವರೆಗೆ ಸ್ಥಿರಚಿತ್ತದಿಂದ ಓಡೋಣ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರೆಯಲ್ಪಟ್ಟ ಕರೆ ಎಂಥ ಕರೆ! ಈ ಇಸ್ಕರಿಯೋತ ಯೂದನಿಗೆ ಸಿಕ್ಕಿದ ಸೌಭಾಗ್ಯ ಎಂಥದ್ದು! ಅವನು ಎಂಥ ಮಹಿಮೆಯಾದ ಒಂದು ಯೋಜನೆಯಲ್ಲಿ ಸೇರಿಸಲ್ಪಟ್ಟಿದ್ದನು. ಆದರೆ ಇಹಲೋಕದ ಸ್ವಲ್ಪ ಆದಾಯಕ್ಕಾಗಿ, ಸ್ವಲ್ಪ ಸ್ಥಾನಮಾನಕ್ಕಾಗಿ, ಸ್ವಲ್ಪ ಅನುಕೂಲತೆಗಾಗಿ ಕ್ರಿಸ್ತನನ್ನು ಹಿಡ್ಕೊಟ್ಟನು, ದುರ್ಮಾರ್ಗಕ್ಕೆ ಹೋದನು. ನಮ್ಮ ಜೀವಿತವನ್ನು ನಾವು ಕರ್ತನ ಮುಂದೆ ಒಪ್ಪಿಸಿಕೊಡೋಣ. ಏನೇ ಕಷ್ಟ ಬಂದರೂ ನಾನಂತೂ ಪಾಪದ ಜೀವನಕ್ಕೆ ಹೋಗಲ್ಲಪ್ಪ, ನನಗೆ ಕೊಟ್ಟಿರುವಂಥ ನಿತ್ಯ ಜೀವದೆಡೆಗೆ ನಾನು ಓಡ್ತೇನೆ. ಹಲ್ಲೆಲೂಯಾ. ಇವತ್ತು ನನಗೆ ಸಮಯ ಇರುವಾಗಲೇ ನಾನು ತಿದ್ಕೊಳ್ತೇನೆ. ನಾಳೆ ಅಂತ ನಾನು ಹೇಳೋದಿಲ್ಲ, ಇವತ್ತೇ ನಾನು ತಿದ್ಕೊಂಡು ಯಾವ ಕಾರಣಕ್ಕೂ
ದುರ್ಮಾರ್ಗಕ್ಕೆ ಕೈ ಹಾಕದೆ, ದುರ್ಮಾರ್ಗಕ್ಕೆ ಇಳಿಯದೆ, ಪಾಪದ ಮಾರ್ಗಕ್ಕೆ ಇಳಿಯದೆ, ನನ್ನನ್ನು ನೀತಿಯ ಹಾದಿಯಲ್ಲಿ, ದೇವರಿಗೆ ಚಿತ್ತವಾದ ಮಾರ್ಗದಲ್ಲಿ, ನಿತ್ಯದ ಹಾದಿಯಲ್ಲಿ, ಪರಲೋಕದ ಭರವಸೆಯಲ್ಲಿ ನನ್ನನ್ನು ಒಪ್ಪಿಸ್ಕೊಡ್ತೀನಪ್ಪ ಅಂತ ಹೇಳಿ ನಾವು ಒಬ್ಬೊಬ್ಬರು ಸಮರ್ಪಣೆ ಮಾಡೋಣ. ಇರೋದು ಒಂದೇ ಒಂದು ಜೀವಿತ, ಇರೋದು ಒಂದೇ ಒಂದು ಜೀವಿತ. ಇಷ್ಟು ಕಾಲ ಕಾದು ಕಾಪಾಡ್ಕೊಂಡು ಬಂದಿದ್ದೀರಿ. ಮಧ್ಯಂತರದಲ್ಲಿ ಏನೋ ಒಂದು ಸಣ್ಣ ಸಮಸ್ಯೆಗಾಗಿ, ಸಣ್ಣ ಆದಾಯಕ್ಕಾಗಿ, ಸಣ್ಣ ಅನುಕೂಲತೆಗಾಗಿ ಕ್ರಿಸ್ತನನ್ನು ಇಟ್ಕೊಡ್ಬೇಡಿ. ಕ್ರಿಸ್ತನನ್ನು ಮರಣಕ್ಕೆ ಒಪ್ಪಿಸ್ಬೇಡಿ. ಅಂದರೆ ಪಾಪಕ್ಕೆ ಇಳಿಬೇಡಿ, ಅಶುದ್ಧಕ್ಕೆ ಇಳಿಬೇಡಿ, ಕ್ರಿಸ್ತನನ್ನು ಬಿಟ್ಟು ಹೋಗಬೇಡ್ರಿ. ಅದು ನಿಮ್ಗೆ ಒಳ್ಳೇದಲ್ಲ. ಇಸ್ಕರಿಯೋತಿಯೋದನಿಗೆ ಏನಾದ್ರು ಒಳ್ಳೇದಾಯ್ತಾ? ಅವನಿಗೆ ಒಳ್ಳೇದಾಗಲಿಲ್ಲ. ನಮಗೆ ಒಳ್ಳೆ ಥರ ಕಾಣುತ್ತೆ, ಏನೋ ಆದಾಯ ಅನ್ನೋ ರೀತಿ ಕಾಣುತ್ತೆ, ಆದರೆ ಆದಾಯ ಅಲ್ಲ. ಆದರೆ ಕ್ರಿಸ್ತನನ್ನು ಆತುಕೊಳ್ಳುವಾಗ ನಮಗೆ ಶ್ರೇಷ್ಠವಾದ ಸೌಭಾಗ್ಯ ಇದೆ. ಹಾಲೆಲೂಯಾ. ಈ ಲೋಕದಲ್ಲಿ ಮಾತ್ರವಲ್ಲ, ನಿತ್ಯ ನಿತ್ಯಕ್ಕೂ ಶಾಶ್ವತವಾದಂಥ ಸೌಭಾಗ್ಯ ನಮಗುಂಟಾಗ್ತದೆ. ಅದರಿಂದಾಗಿ ಜಾಗ್ರತೆಯಿಂದ ಇರೋಣ. ಇಷ್ಟು ಕಾಲ ಸೇವೆ ಮಾಡ್ಕೊಂಡು ಬಂದವನು ಇಲ್ಲಿ ಬಂದು ಮೊಂಡನಾಗ್ಬಿಟ್ನಲ್ಲ, ಇಲ್ಲಿ ಬಂದು ಕಠಿಣ ಆಗ್ಬಿಟ್ನಲ್ಲ, ಕ್ರಿಸ್ತನನ್ನು ಹಿಡ್ಕೊಳ್ಳುವಷ್ಟು ಕಠಿಣ ಆಗ್ಬಿಟ್ನಲ್ಲ, ಕ್ರಿಸ್ತನನ್ನು ನಿರಾಕರಿಸುವಷ್ಟು ಕಠಿಣ ಆಗ್ಬಿಟ್ನಲ್ಲ. ನಾವು ಹಾಗಾಗೋದು ಬೇಡ. ನಮ್ಮ ಮನಸ್ಸು ಕಠಿಣ ಆಗದ ಹಾಗೆ ನಾವು ಒಬ್ರಿಗೊಬ್ಬರು ಎಚ್ಚರಿಸೋಣ. ಸಣ್ಣದಾಗಿ ತಪ್ಪು ಮಾಡುವಾಗಲೇ ಎಚ್ಚರಿಕೆ ಕೊಡೋಣ. ಕಠಿಣ ಆಗೋದು ಯಾವಾಗ? ಭೂಮಿ ಕಠಿಣ ಆಗೋದು ಯಾವಾಗ? ಅದರ ಮೇಲೆ ಜನ ನಡೀತಾ 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 ಅದಕ್ಕೆ ಯಾವುದು ಒತ್ತಡ ಬೀಳ್ತಾ 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 ಆಮೇಲೆ ಗಟ್ಟಿ ಆಗ್ತದೆ. ಒಂದೇ ಸಾರಿ ಗಟ್ಟಿ ಆಗೋದಿಲ್ಲ. ಅದೇ ರೀತಿ ಒಬ್ಬ ವ್ಯಕ್ತಿ ಒಂದೇ ಸಾರಿ ಕಠಿಣ ಆಗೋದಿಲ್ಲ. ಸ್ವಲ್ಪ ದೇವರಿಂದ ದೂರ ಹೋಗ್ತಾನೆ, ಸಣ್ಣ ಸಣ್ಣ ತಪ್ಪುಗಳನ್ನ ಮಾಡ್ತಾನೆ, ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನ ಮಾಡ್ತಾನೆ. ಸೊ ಹೋಗ್ತಾ ಹೋಗ್ತಾ ಕಠಿಣ ಆಗ್ಬಿಡ್ತದೆ. ತಾನು ತಪ್ಪು ಮಾಡಿದ್ರೂ ಸಹ ಅದು ತಪ್ಪು ಅಂತ ಅವನಿಗೆ ಅನಿಸೋದಿಲ್ಲ, ಗ್ರಹಿಕೆ ಇರೋದಿಲ್ಲ, ಸೆನ್ಸೇ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ಮೋಸದ ಸ್ಥಿತಿಗೆ ಹೋಗೋದು ಬೇಡ. ಸಣ್ಣ ಸಣ್ಣ ಹಂತದಲ್ಲೇ ನಾವು ಒಬ್ರಿಗೊಬ್ರು ಎಚ್ಚರಿಕೆ ಮಾಡಿಕೊಳ್ಳೋಣ. ಬೇಡಪ್ಪ ಮಗನೇ, ನೀನು ಹೋಗೋ ದಾರಿ ಸರಿ ಇಲ್ಲ, ಮಗಳೇ ನೀನು ಹೋಗೋ ದಾರಿ ಸರಿ ಇಲ್ಲ, ಬ್ರದರ್ ನೀವು ಮಾಡ್ತಾ ಇರೋದು ಸರಿ ಇಲ್ಲ, ಇದು ಸರಿಯಲ್ಲ, ದೇವರಿಗೆ ಮೆಚ್ಚುಗೆಯಾಗಿ ನಡೆಯುವಂತ ಹೇಳಿ ಒಬ್ಬರನ್ನೊಬ್ಬರು ಎಚ್ಚರಿಸಿಕೊಂಡು ಸಣ್ಣದರಲ್ಲೇ ಸರಿಪಡಿಸಿಕೊಳ್ಳೋಣ. ಹೃದಯ ಕಠಿಣ ಆಗಿ ಕ್ರಿಸ್ತನಿಗೆ ಅವಮಾನ ತರುವ ಹಾಗೆ, ಕ್ರಿಸ್ತನ ಮನಸ್ಸು ನೋಯುವ ಹಾಗೆ, ಕ್ರಿಸ್ತನನ್ನು ಶಿಲುಬೆಗೆ ಒಪ್ಪಿಸುವ ಹಾಗೆ ಅಷ್ಟರ ಮಟ್ಟಿಗೆ ನಾವು ಕ್ರೂರತೆಗೆ ಹೋಗೋದು ಬೇಡ. ನಾವು ಪ್ರಾರ್ಥನೆ ಮಾಡಿ ನಮಗೂ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ದೇವಜನರಿಗೂ ಕರ್ತನಿಗೆ ಕೃಪೆಯನ್ನು ಕೊಡಲಿ. ಹಾಲೆಲೂಯಾ. ಕೃಪಾ ಸಂಪನ್ನನಾದ ದೇವರೇ, ಯೇಸುವಿನ ನಾಮದಲ್ಲಿ ಸನ್ನಿಧಾನಕ್ಕೆ ಬರ್ತೇವೆ ಸ್ವಾಮಿ. ಕರ್ತನೇ, ನಮ್ಮಲ್ಲಿ ಯಾರಿಗೂ ಕೂಡ ಇಸ್ಕರಿಯೋತ ಯೂದನ ಹಾಗೆ ಹೃದಯ ಕಾಠಿಣ್ಯ ಆಗಬಾರ್ದು ಸ್ವಾಮಿ. ಮಂದಗತಿಗೆ ಯಾರು ಹೋಗ್ಬಿಡ್ಬಾರ್ದಪ್ಪ. ಕರ್ತನೆ, ಗ್ರಹಿಸಲಿಕ್ಕೆ ತಾನೇನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಹೇಳಿ ಗ್ರಹಿಸಲಿಕ್ಕೆ ಆಗದಂತಹ ಒಂದು ಸನ್ನಿವೇಶದವರೆಗೂ ಹೋಗ್ಬಿಡ್ಬಾರ್ದು ಸ್ವಾಮಿ. ಕರ್ತನೆ, ಇಷ್ಟು ಕಾಲ ನಿನ್ನ ಅನುಗ್ರಹವನ್ನು, ಆಶೀರ್ವಾದಗಳನ್ನು, ಪ್ರಸನ್ನತೆಯನ್ನು ರುಚಿ ನೋಡ್ಕೊಂಡು ಬಂದು ಕರ್ತನೆ, ಇನ್ನು ಸ್ವಲ್ಪವೇ ಕಾಲದಲ್ಲಿ ಮಹಿಮೆಯ ಪ್ರಭಾವವನ್ನು ಪ್ರವೇಶ ಮಾಡಲಿಕ್ಕಿದ್ದೇವೆ. ಇಂಥ ಸಂದರ್ಭದಲ್ಲಿ ದೂಷಣೆ ಮಾಡಿ ನಿನ್ನ ನಾಮಕ್ಕೆ ವೇದನೆ ತರುವಂತಹ, ನಿನಗೆ ಸಂಕಟ ತರುವಂಥ ಕಾರ್ಯಕ್ಕೆ ಹೋಗುವುದೇ ಬೇಡಪ್ಪ, ಬೇಡ. ಅಂಥ ಕಾರ್ಯ ಯಾರ ಜೀವಿತಲ್ಲೂ ನಡೀಬಾರ್ದು. ಎಲ್ಲ ದೇವ ಜನರನ್ನು ನೀನು ಆಶೀರ್ವದಿಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಎಷ್ಟೇ ಅಪಮಾನ, ನಿಂದನೆ, ದೂಷಣೆ ಬಂದರು, ಏನೇ ಸನ್ನಿವೇಶ ಆದರೂ ಅಪ್ಪ, ನಿನಗಾಗಿ ನಿಲ್ಲಲಿಕ್ಕೆ ನೀನು ಕೃಪೆ ಕೊಡು ಸ್ವಾಮಿ. ನಿತ್ಯ ಜೀವಕ್ಕಾಗಿ ನಿಲ್ಲಲಿಕ್ಕೆ ಕೃಪೆ ಕೊಡಪ್ಪ. ಮೋಶೆ ಸ್ವಲ್ಪ ಕಾಲ ಪಾಪ ಭೋಗಕ್ಕಾಗಿ, ಇಹಲೋಕದ ಅನುಕೂಲತೆಗಾಗಿ ಅವನಿಗೆ ಎಷ್ಟು ಅವಕಾಶ ಇತ್ತು, ಆದರೆ ಅದನ್ನೆಲ್ಲವನ್ನ ತಿರಸ್ಕಾರ ಮಾಡಿ ನಿರಾಕರಿಸಿ ದೇವಜನರೊಂದಿಗೆ ಕಷ್ಟ ಅನುಭವಿಸುವುದೇ ಲೇಸು ಅಂತ ಹೇಳಿ ತೀರ್ಮಾನ ಮಾಡಿದ. ಹಲ್ಲೆಲೂಯಾ. ಈಗ ಸ್ವಲ್ಪ ಕಾಲ ಕಷ್ಟ ಇರ್ಬೋದು, ಸ್ವಲ್ಪ ಕಾಲ ಇಕ್ಕಟ್ಟಾಗಿರ್ಬೋದು, ಆದರೆ ಶ್ರೇಷ್ಠವಾದ ಸೌಭಾಗ್ಯ ಇದೆ. ಹೌದಪ್ಪ, ಮೇಘದೋಪಾದಿಯಲ್ಲಿ ಸಾಕ್ಷಿಗಳಿವೆ ಅಂತ ನಿನ್ನ ವಾಕ್ಯ ಹೇಳ್ತಾ. ಒಬ್ಬರಿಬ್ಬರಲ್ಲ. ಇವತ್ತು ಕರ್ತನೆ, ಯಾರು ಕೂಡ ಬಿದ್ದು ಹೋದವರನ್ನು, ಪಾಪದಲ್ಲಿ ಬಿದ್ದವರನ್ನು, ನಾಶನದಲ್ಲಿ ಬಿದ್ದವರನ್ನು, ದುರ್ಮಾರ್ಗದಲ್ಲಿ ನಡೆಯುವರು ನೋಡಿ ಕರ್ತನೆ ತಮ್ಮ ಜೀವಿತದಲ್ಲಿ ಅಡ್ವಾಂಟೇಜ್ ತಗೋಬಾರ್ದು, ದುಷ್ಟತನಕ್ಕೆ ಇಳಿಲಿಕ್ಕೆ ಅವಕಾಶ ತಂದ್ಕೊಳ್ಬಾರ್ದು ಸ್ವಾಮಿ. ಎಷ್ಟು ಸಾಕ್ಷಿಗಳು ಮೇಘದೋಪಾದಿಯಲ್ಲಿದೆ. ದೇವರ ವಾಕ್ಯದಲ್ಲಿ ಎಷ್ಟು ಜನ ಸಾಕ್ಷಿಗಳಿದ್ದಾರೆ. ಈಗಲೂ ಕೂಡ ಎಷ್ಟೋ ಜನ ಒಳ್ಳೆ ದೇವಜನರು, ದೇವ ಸೇವಕರುಗಳು
ಕರ್ತನೆ, ಸನ್ಮಾರ್ಗದಲ್ಲಿ ನಡೆಯುವವರು, ದೇವರಿಗೆ ಮೆಚ್ಚುಗೆಯಾಗಿ ನಡೆಯುವವರು, ಭಯಭಕ್ತಿಯಲ್ಲಿ ನಡೆಯುವವರು ಸಾಕ್ಷಿಗಳಿದ್ದಾರೆ. ಮೇಘದೋಪಾದಿಯಲ್ಲಿ ಸಾಕ್ಷಿಗಳನ್ನು ನೀಟ್ಟಿದೆ. ಇದನ್ನೆಲ್ಲ ನೋಡಿ ಉತ್ತೇಜನಗೊಂಡು ತನ್ನ ಆತ್ಮಿಕ ಜೀವಿತವನ್ನು ಚೈತನ್ಯಗೊಳಿಸ್ಕೊಳ್ಳಿಕ್ಕೆ ಒಬ್ಬೊಬ್ಬರಿಗೂ ಸಹಾಯ ನೀಡು ಸ್ವಾಮಿ. ಒಬ್ಬೊಬ್ಬರಿಗೂ ಎಲ್ಲ ದೇವಜನರಿಗೂ ಸಹಾಯ ಮಾಡಿ. ಯಾರು ಕೂಡ ಹೃದಯ ಕಾಠಿಣ್ಯ ಆಗಿ ಕರ್ತನೆ ನಿನ್ನನ್ನು ಹಿಡ್ಕೊಡ್ಬಾರ್ದು ಸ್ವಾಮಿ. ನಿನಗೆ ದೂಷಣೆ ತರುವಂಥ ಕಾರ್ಯಕ್ಕೆ ಇಳಿದು ಬಿಡಬಾರ್ದು. ಪಾಪದ ಕೃತ್ಯಗಳಿಗೆ ಇಳಿದು ಬಿಡಬಾರ್ದು. ಲೋಕದ ಮಾರ್ಗಕ್ಕೆ ಹೋಗ್ಬಿಡ್ಬಾರ್ದು ಸ್ವಾಮಿ. ಕುಡುಕತನಕ್ಕೆ ಹೋಗ್ಬಿಡ್ಬಾರ್ದಪ್ಪ. ವ್ಯಭಿಚಾರ ವೇಶ್ಯವಾಟಿಗೆ ಹೋಗ್ಬಿಡ್ಬಾರ್ದು. ಅನ್ಯಾಯ ಮಾರ್ಗಕ್ಕೆ ಹೋಗ್ಬಿಡ್ಬಾರ್ದು. ಕರ್ತನೆ, ನಿನಗೆ ದೂಷಣೆ ತರುವಂಥ ಕಾರ್ಯಗಳಿಗೆ ಹೋಗ್ಬಿಡ್ಬಾರ್ದು ಸ್ವಾಮಿ. ಜೀಸಸ್, ಕಡೆಯವರೆಗೆ ನಿನ್ನ ಬರೋಣದವರೆಗೆ, ಈ ಪ್ರಾಣ ಇರೋವರೆಗೆ ಕರ್ತನೆ ನಿನಗಾಗಿ ಜೀವಿಸಿ ಪರಿಶುದ್ಧ ಮಾರ್ಗದಲ್ಲಿ ನಡೆದು ನಿತ್ಯವಾದ ಸಂತೋಷವನ್ನು ಪಡ್ಕೊಳ್ಬೇಕಪ್ಪ. ಗುರಿಯ ಕಡೆಗೆ, ನೀನಿಟ್ಟಿರುವಂಥ ಬಿರುದಿನ ಕಡೆಗೆ ಕರ್ತನೆ ಧೈರ್ಯದಿಂದ ಓಡುವಂತೆ ಸಹಾಯ ನೀಡು. ಒಬ್ಬೊಬ್ಬರಿಗೂ ಕೃಪೆ ಕೊಡು. ನನಗೆ ಕೃಪೆ ಕೊಡು. ಎಲ್ಲ ದೇವಜನರಿಗೂ ಈ ಕೃಪೆಯನ್ನು ಕೊಡು ಸ್ವಾಮಿ. ನೀನು ಆಶೀರ್ವದಿಸು. ಯಾರು ಕೂಡ ಮಧ್ಯಂತರದಲ್ಲಿ, ರಕ್ಷಣೆ ಹೊಂದಿದವರು ಯಾರು ಮಧ್ಯಂತರದಲ್ಲಿ ಹಿಂಜಾರಿ ಹೋಗಬಾರ್ದು, ಪಾಪಕ್ಕೆ ಹೋಗ್ಬಿಡ್ಬಾರ್ದು, ನಾಶನಕ್ಕೆ ಹೋಗ್ಬಿಡ್ಬಾರ್ದು. ನಿನ್ನ ನಾಮಕ್ಕೆ ದೂಷಣೆ ತಂದು ಕರ್ತನೆ ಹಿಂಜಾರಿ ಹೋಗ್ಬಿಡ್ಬಾರ್ದಪ್ಪ. ದೃಢವಾಗಿ ನಿಲ್ಲಬೇಕು ಸ್ವಾಮಿ. ಇಸ್ಕರಿಯೋತ ಯೂದನ ಹಾಗೆ ಅಲ್ಪ ಆದಾಯಕ್ಕಾಗಿ, ಈ ಲೋಕದ ಅನುಕೂಲತೆಗಾಗಿ ಕರ್ತನೆ ಹಿಂಜಾರುವಂತಹ ಡಿಸಿಷನ್ ಮಾಡಿಬಿಡ್ಬಾರ್ದು ಸ್ವಾಮಿ. ಇದು ಯಾವುದು ಇಲ್ಲಾಂದ್ರೂ ಸಹ ಕರೆದಾತನು ನಂಬಿಗಸ್ತನು. ಹೊತ್ತೊತ್ತಿಗೆ ಆಹಾರ ಕೊಟ್ಟು ಉಡಿಸಿ ತೊಡಿಸಿ ಬಲಪಡಿಸಿ ನಡೆಸಲಿಕ್ಕೆ ಶಕ್ತನೆಂಬುದಾಗಿ ಪೂರ್ಣ ಭರವಸೆಯಿಂದ ಮುಂದೆ ಹೆಜ್ಜೆ ಇಡಲಿಕ್ಕೆ ಒಬ್ಬೊಬ್ಬರಿಗೂ ಸಹಾಯ ನೀಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ತಂದೆಯ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.